ಓಂ ಶ್ರೀ ಗುರುದೇವಾಯ ನಮಃ. ಎಸ್ ಜೆ ಗುರುಕುಲ ಚಿಕ್ಕಶೆಲ್ಲಿಕೇರಿ. ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಅಂದಗಡೆ ಆಕೆ ಹೆಣ್ಮಗಳ ಅಂದ್ಲತ್ರಿ, ಯಪ್ಪ ಭಿಕ್ಷಾ ಅಂದ್ರೆ ಏನು ಅಂದಳ್ರಿ ಆಕೆ. ದಾನ ಕೊಡುವ, ದಾನ ಅಂದ್ರೆ ಏನು ನನಗೆ ಗೊತ್ತಿಲ್ಲ ಅಂದ. ಏನಾದರೂ ಒಂದು ರೊಟ್ಟಿಯಾರ ಕೊಡು, ಒಂದು ಮುಟ್ಟಿಗೆ ಜೋಳಾರ ಕೊಡು, ಒಂದು 10 ರೂಪಾಯಿ ದಕ್ಷಿಣಾರ ಕೊಡುವ ಅಂದಗಡೆ ಇವು ಯಾವೂ ನನಗೆ ಕೊಡು ರೂಢಿ ಇಲ್ಲ ಅಂದಳ್ರಿ ಅನ್ನುವತ್ಲೆ ಅಂದ, ನನಗೆ ಬಿಟ್ಟು ಹೋಗು ರೂಢಿ ಇಲ್ಲ ಅಂತ ನಾಗಲಿಂಗೇಶ್ವರರು ಅಂದರು. ಅನ್ನುವತ್ಲೆ ಈಕೆ ಕೊಡಲಾರ್ದಾಕಿ, ಅವ ಬಿಡಲಾರ್ದ. ಅವನು ಇರ್ತಾರ ಒಬ್ಬೊಬ್ರು ಜಿಪುಣ ದಂಪತಿಗಳಿರ್ತಾರೆ, ಭಾಳ ಜಿಪುಣ್ರವ್ರು. ಏನು ಮಾಡೋದು ಕತಿ, ಏನು ಹೇಳೋದು, ಸಾಹಿತ್ಯನ ಹೇಳಿದ್ರು ಅಷ್ಟೇ ಅದ. ಏನು ಬೇಡಿದವ್ರಿಗೆ ಒಂದು ರೊಟ್ಟಿ ಕೊಟ್ರೆ, ಒಂದು ಮುಟ್ಟಿಗೆ ಜೋಳ ಕೊಟ್ರೆ, ನೀವು ಡೊಂಬರಾಟದವ್ರು ಬಂದ್ರಂದ್ರೆ 100 ರೂಪಾಯಿ ಕೊಡ್ತೀರಿ. ಡೊಂಬರಾಟದವ್ರು ಬಂದ್ರಂದ್ರೆ ಅಲ್ಲೇ ಹಾಕಿರ್ತಾರೆ ಅವ್ರು ಉಕ್ಕ, ಅಲ್ಲೇ ಪಂಚಾಯತಿ ಲೈನಿಗೆ ಉಕ್ಕ ಹಾಕಿ ಒಂದು ಟ್ಯೂಬ್ಲೈಟ್ ಹಚ್ಚಿ ಅಲ್ಲೇ ಲಗ ಒಗೆದು, ನೀವು ದಾನ ಕೊಡಲಾರ್ದ, ಜೋಳ ಕೊಡಲಾರ್ದ, 100 ರೂಪಾಯಿ ಕೊಡಲಾರ್ದ ಹೋದ್ರಿ ಅಂದ್ರೆ ನಿಮಗೆ ಯಾರ್ಯಾರ ಮೇಲೆ ಪ್ರೀತಿ ಇರ್ತಿರಲ್ಲ ಅವ್ರ ಆನಿನ ಇಟ್ಟು ಬಿಡ್ತಾರೆ. ಅವ್ರು ತೆಗೆದು ಕೊಡ್ತಾರೆ. ಅವ್ರ ಆನಿ ತೊಗೊಂಡು ಏನು ಮಾಡೋದು? ಅವ್ರ ಆನೆ ಅಲ್ಲ, ನಾವು ನಿಜವಾದ ಆನೆ ನಿಮ್ಮ ಮುಂದೆ ಬಿಟ್ಟರು ನೀವು ನಮಗೆ ಕೊಡೋರಲ್ಲ. ನೀವು ಹೌದಲ್ರಿ? ಏನು ಆನೆ ತೊಗೊಂಡು ಏನು ಮಾಡೋದು? ಅದು ಆನೆ ಇಟ್ಟುಗಡೆ ಕೊಟ್ಟು ಬರ್ತಾರೆ. ಒಂದು ದಿನಕ್ಕೆ 8-10 ರೂಪಾಯಿ ಮಾಡ್ಕೊಂಡು ಊರು ಹೊರಗೆ ಗಿಡದ ಬಡ್ಡ್ಯಾಗ ಕುಂತು ತರನ ಪರದೇಶಿ ಜಾನ ನೈ ಅಂತ ಅವ್ರು ರೇಡ ಹಚ್ಕೊಂಡು ಒಂದು ಬಾಟ್ಲಿ ಕುಡ್ಕೋತಾಕಿ ಅಲ್ಲೇ ರೊಟ್ಟಿ ಮಾಡ್ಕೋತ ಸಂಸಾರ ಮಾಡ್ತಾರ. ನಿಮ್ಮ ರೊಕ್ಕ ತಗೊಂಡು ಅಂಥವ್ರಿಗೆ ಕೊಡ್ತೀರಿ ಜಿಪುನ್ರ. ಆ ಜಿಪುಣ್ರಿ ಎಷ್ಟು ಜಿಪುಣ್ರಿ ಇದ್ರು ಅಂದ್ರೆ ಗಂಡ ಹೆಂಡ್ತೀರಿ. ಆವಾಗಿನ ಕಾಲದೊಳಗೆ ಸೂರ್ಯ ಮುಳುಗುದ್ರೊಳಗೆ ಊಟ ಮಾಡಿ ಮಲ್ಕೊಂಡು ಬಿಡುದ್ರಿ. ಮುಂಜಾನೆ ಸೂರ್ಯ ಹೊಂಟ ಮೇಲೆ ಹೇಳುದು, ದೀಪ ಎಣ್ಣೆ ತಂದ್ರೆ ದೀಪಕ್ಕೆ ಹೋಗತ್ತಲ್ರಿ, ದೀಪ ಹಚ್ಚಿದ್ರೆ ಎಣ್ಣೆ ಹೋಗತಿ. ಸೂರ್ಯ ಇದ್ದಾಗ ಉಣ್ಣೋದು, ಸೂರ್ಯ ಎದ್ದ ಮೇಲೆ ಹೇಳುದ್ರಿ. ಅವಾಗ ಇನ್ನೂ ಕರೆಂಟ್ ಬಂದಿದ್ದಿಲ್ಲ, ಅವಾಗ ಕರೆಂಟ್ ಇದ್ದಿದ್ದಿಲ್ಲ. ಆವಾಗ ಮತ್ತು ಒಂದು ಈ ಲಾಟನ ಕಂದೀಲ ಅಂತ ಹೇಳಿರ್ತಿದ್ದು. ಅವಾಗ ಆ ಲಾಟನ ಕಂದೀಲ ತಂದಿದ್ದಿಲ್ಲ. ಅವರು 20 ವರ್ಷ ಗಂಡ ಹೆಂಡತಿ ಸಂಸಾರ ಮಾಡಿದ್ರಂತ್ರಿ. ಕಾಲಾಗ ಚಪ್ಪೋಲ್ ಇಲ್ಲದ ಸಂಸಾರ ಮಾಡಿದ್ರು. 1 ವರ್ಷ ಏನಾಯಿತು ಅಂತ ಕೇಳಿದ್ರೆ ಊರು ಮುಂದೆ ಶೇಂಗಾ ಹಾಕಿದ್ರು ಒಂದು 4-5 ಎಕರೆ ರೀ. ಮಳೆ ಭಾಳ ಆಗಿ ಸಿಕ್ಕಾಪಟ್ಟಿ ಬೆಳೀತದ. ಬೆಳೆದ ತಕ್ಷಣ ರೇಟ್ ಹತ್ತಿ ಆವಾಗಿನ ಕಾಲದಾಗ ಒಂದು 7-8 ಸಾವಿರ ರೂಪಾಯಿ ಶೇಂಗಾ ಆತ್ರಿ. ಅದು ಮುದ್ದೆ ಬೇಳದಾಗ ಮಾರ್ಕೊಂಡ ಅವಂದ, ಏನಪ್ಪ ಜೀವನ, 20 ವರ್ಷ ಆಗ್ಯದ ಮದುವೆಯಾಗಿ, ಕಾಲಾಗ ಚಪ್ಪೋಲ್ ಇಲ್ಲದ ದುಡ್ದೀವು ಅಂತೇಳಿ ಒಂದು 2 ರೂಪಾಯಿ ಕೊಟ್ಟು ಪ್ಯಾರಾಗಾನ ಹವಾಯಿ ತೊಗೊಂಡ್ರಿ. ಒಂದು ಜೋಡ್ ಹವಾಯಿ ತೊಗೊಂಡ, ಒಂದು ಕಂದೀಲು ತೊಗೊಂಡ, 1 ರೂಪಾಯಿ ಕೊಟ್ಟು ಒಂದು ಕಂದೀಲು ತೊಗೊಂಡ, ಒಂದು 8ನೇ ಕೊಟ್ಟು 1 ಲೀಟ್ರ್ ಚಿಮ್ನಿ ಎಣ್ಣೆ ತೊಗೊಂಡು ಮನೆಗೆ ಬಂದು ರೊಕ್ಕ ತೊಗೊಂಡ್ರಿ. ಮನೆಗೆ ಬಂದಗಡೆ 6 ಗಂಟೆ ಆಗಿತ್ತು. ಒಂದು ಬತ್ತಿ ಹಾಕಿ ಎಣ್ಣೆ ಹಾಕಿ ಕಂದೀಲು ಹಚ್ಚಿದ್ರಿ ಹೆಣ್ಮಗಳು. ಮನೆಯಾಗ ಹಬ್ಬ್ರಿ, ಅವು ಲೈಟ್ ತೊಗೊಂಡಷ್ಟು ಸಂತೋಷ. ದೀಪ ಹಚ್ಚಿದ್ವಿ ಇವತ್ತು, ಮನೆಯಾಗ ದೀಪ ಹಚ್ಚಿದ್ವು ಅಂತ ಆಕಿಗೆ ಸಂತೋಷ ರೀ. ಇಬ್ಬರು ಗಂಡ ಹೆಂಡತಿ ಊಟ ಮಾಡಿದ್ರು. ಊಟ ಮಾಡಿ ಇನ್ನೊಂದು 5-6 ಚೀಲ ಇತ್ತು. ಅದು 9 ಗಂಟೆ ಆಯಿತು. ನೀ ಕದ ಹಾಕಿ ಮಲ್ಕೋ ಅಂತೇಳಿ ಹೆಂಡತಿನ ಒಳಗೆ ಮಣಗಿಸ ಹೋದ್ರಿ. ಹೊಲಕ್ಕೆ ಹೋದ ತಕ್ಷಣ ಊರು ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೊಲ ರೀ. ಹೋದ ತಕ್ಷಣ ನೆನಪಾತವ, ಯಪ್ಪ ಅಂದ, ಇವತ್ತು 1 ಲೀಟ್ರ್ ಚಿಮ್ನಿ ಎಣ್ಣೆ ತಂದೀನಿ, ಅದಕ್ಕೆ ಅರ್ಧ ಹಾಕಿಟ್ಟೀನಿ. ಆಮೇಲೆ ನನ್ನ ಹೆಂಡತಿ ಮೊದಲ ಬುದ್ಧಿಲ್ಲ, ಬೆಳತನ ಇದನ್ನು ಹಚ್ಚಿಟ್ರೆ ಅರ್ಧ ಲೀಟ್ರ್ ಎಣ್ಣೆ ಹಾಳು ಮಾಡ್ತೈತೆ ಅಂತ ಅಲ್ಲಿದ್ದ ಓಡ್ಕೋತ ಬಂದ್ರಿ ಮನೆಗೆ. ಬಂದ ತಕ್ಷಣ ಹಗರ ಕೈ ಕದ ತೆಗಿ ಹಿಂಗೆ ಬಡದ್ರಿ. ಟಕ್ ಕದ ಬಡ್ದ. ಯಾಕ್ರಿ ಅಂದ್ಲಕ್ಕೆ, ಕದ ತೆಗಿಯ ಬರಲ್ಲ ಅಂದ. ಮೊದಲು ಯಾಕ್ರಿ, ನಿಮಗೇನು ಬುದ್ಧಿ ಅದ ಇಲ್ಲ, ಹೊತ್ತೆ ಹೇಳೆ ಐತಿಲ್ಲ ನಿಮಗೆ ಅಂದ್ಲಕ್ಕೆ. ಸೊಮ್ಮ ತೆಗಿ ಅಂದವ್. ಕದ ತೆಗದ್ರಿ. ತೆಗೆದು ಒಳಗೆ ಬಂದ್ರಿ. ಬರಗೋಡ್ದ ಏನಾಗಿದ್ಲ ಅಂದ್ರೆ ಆಕೆ ದೀಪ ಹರಿಶ ಮಲ್ಕೊಂಡಿದ್ರಿ. ಕಡ್ಡಿ ಕೊಡದು ದೀಪ ಹಚ್ಚಿದ್ಲು. ಹಚ್ಚಿದ ತಕ್ಷಣ ಯಾಕ್ರಿ ಅಂದ.
ಅಲ್ಲ ಅರ್ಧ ಲೀಟ್ರ್ ಚಿಮಣಿ ಎಣ್ಣೆ ಹಾಕಿ ಈ ಕಂದೀಲಿಟ್ಟೀನಿ, ನೀ ಏನಾರ ಹಂಗ ಮಲ್ಕೊಂಡಿದ್ರಿ ಬೆಳತನ ಅರ್ಧ ಲೀಟ್ರ್ ಎಣ್ಣೆ ಸುಟ್ಟು ಹೊಕ್ಕತಿ, ಅದಕ್ಕೆ ಬಂದೀನಿ ಅಂದವ. ಅನ್ಕೊಡ್ದ ಆಕೆ ಅಂದ್ಲು, ಏನ್ರಿ ಏನು ಮಾತಾಡ್ತೀರಿ ನೀವು? ನಿಮ್ಮ ಹೆಂಡತಿ ನಾ ಅದೀನಿ, ನನ್ನೇನು ಹುಚ್ಚಿ ಮಾಡಿರೇನ? ನೀವು ಮುಂದಕ್ಕೆ ಹೋಗೋಣ ಆರಿಶ್ ಮಲ್ಕೊಂದಿನ್ರಿ ಅಂದಳೆ. ಹಣ್ಣುಗೊಡ್ದ ಬೆಳಕಿನಾಗ ನೋಡಿದಳು, ಕಾಲಾಗ ನೋಡೋದು ಕಾಣ್ಲಿಲ್ರಿ. ಅಲ್ರಿ ಇವತ್ತ ಒಂದು ಜೋಡ್ ಹೊಸ ಹವಾಯಿ ಚಪ್ಪಲ್ ತಂದೀರಿ, ನೀವು ಹಿಂಗೆ ಅಡ್ಡಾಡು ಸಲ ಹೊಲಕ್ಕೆ ಮನೆಗೆ ಅಡ್ಡಾಡಿದ್ರಿ ಅಂದ್ರೆ ಚಪ್ಪಲ್ ಗತಿ ಏನು ಅಂದಳ್ರಿ ಆಕೆ. ಅನ್ಕೊಡ್ದ ಅವ ಅಂದ, ಹುಚ್ಚಿ ನಾ ನಿನ್ನ ಗಂಡದಿ, ನನ್ನೇನು ಹುಚ್ಚನ್ನು ಮಾಡಿ ಏನ? ನಾನು ಹೋಗುವಾಗ ಹಾಕ್ಕೊಂಡು ಹೋಗಿನಿ, ಬರುವಾಗ ಕಿಶೆದಾಗ ಇಟ್ಕೊಂಬಂದಿ ನೋಡಂದಂತ. ಮತ್ತು ಏನು ಮಾಡೋದು, ತಮ್ಮ ಚಪ್ಪಲ್ ಕಿಶೆದಾಗ ಇಟ್ಕೊಂಡು ಅಡ್ಡಾಡು. ಇಂಥ ಜಿಪುಣ ದಂಪತಿಗಳ್ರಿ ಇವರು. ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ನಾ ಯಾರಿಗೂ ನೀಡಿಲ್ಲ, ಅವ ನಾಗಲಿಂಗಪ್ಪ ಅಂದ, ನಾ ಇದುವರೆಗೆ ಬಿಟ್ಟು ಹೋಗಿಲ್ಲ ಅನ್ನುವತ್ಲೆ ಸಿಟ್ಟು ಬಂತ್ರಿ ಆ ಹೆಣ್ಮಗಳಿಗೆ. ಇಲ್ಲೇನು ನನ್ನ ಮನ್ಯಾಗ ಏನು ಅಡ್ವಾನ್ಸ್ ಏನಾರ ತಂದಿಟ್ಟಿ ಎಣ್ಣೆ ಅಂದ. ಏನಿಲ್ಲವ, ದೇವ್ರು ಕೊಟ್ಟಾನ, ನನಗೊಂದು ರೊಟ್ಟಿ ಕೊಡು, ನೀವೊಂದು ರೊಟ್ಟಿ ತಿನ್ನು ಅಂದ ತಕ್ಷಣ ಸಿಟ್ಟು ಬಂತ್ರಿ ಆಕಿಗೆ. ದಾನವೆಂದಡೆ ತಲೆಯಲ್ಲಿ ಚಾನದಿಮ್ ಹೊಡೆದಂತೆ ಅಂತ ಒಬ್ಬೊಬ್ರಿಗೆ ಆಕತ್ತದ. ಒಬ್ಬೊಬ್ರಿಗೆ ಕೊಡಲಾರ್ದವ್ರಿಗೆ ದಾನ ಅಂದ್ರೆ ತಲೆಯಾಗಿ ಚಾನ ತೊಗೊಂಡು ಹೊಡೆದಂಗೆ ಆಕತ್ತಂದ. ಸಿಟ್ಟು ಬಂದ ಆ ಹೆಣ್ಮಗಳು ಏನು ಮಾಡಿದ, ಅರಿಬಿತ್ತಲ್ರಿ ಅದು, ಆ ಏನು ಅರಿಬಿತ್ತಲ್ಲ ಆ ಅರಿಬಿ ಮಣ್ಣಿನ ಅರಿಬಿ ತಗೊಂಡ ನಾಗಲಿಂಗೇಶ್ವರರಿಗೆ ಹೋಗೋದಡ್ರಿ ಶೆಟ್ಟಿಗೆ. ಅದು ಒಗದಗಡೆ ಅದು ಎಲ್ಲಿ ಬಂದು ಬಿತ್ತು ಅಂತ ಕೇಳಿದ್ರೆ ನಾಗಲಿಂಗೇಶ್ವರರ ಜೋಳಿಗೆ ಒಳಗೆ ಬಂದು ಬಿತ್ತು. ಆವಾಗ ನಾಗಲಿಂಗೇಶ್ವರರು ಅಂದರು, ನೀ ರೊಟ್ಟಿ ನೀಡ್ತೀವೋ ಜೋಳ ನೀಡ್ತೀವೋ ದುಡ್ಡು ಕೊಡ್ತೀವೋ ಮುಖ್ಯ ಅಲ್ಲ, ಇವತ್ತು ನಿನ್ನ ಕೈಲೇ ಇಸುಗೊಂಡೆಲ್ಲ ಇದು ನನಗೆ ಸಂತೋಷ ಆಯಿತು, ನಿನಗೆ ದಾನ ಕೊಡು ಹಂಗೆ ಮಾಡೀನಿ ಅಂತೇಳಿ ನಾಗಲಿಂಗೇಶ್ವರರು ಬಂದ್ರಿ. ಬಂದು ಇಂಥ ಒಂದು ಗುಡಿ ಮುಂದೆ ಒಂದು ನೀರಿನ ಟ್ಯಾಂಕ್ ಇತ್ತು. ಆ ಏನು ಬಟ್ಟಿ, ಆ ಏನು ಸುಣ್ಣ ಕಲಿಸಿದ ಅರಿಬಿತ್ತಲ್ರಿ, ಒಂದಿಷ್ಟು ಅರಿಬಿತ್ತು, ಒಂದು ಚೌಕಂದು ಒಂದು ಅರಿಬಿತ್ತು. ಆ ಅರಿಬಿ ನಳದ ಬಡ್ಡ್ಯಾಗ ತಿಕ್ಕಾಕತ್ತಿದ್ರು ಅವ್ರು. ನಳದ ಬಡ್ಡ್ಯಾಗ ತಿಕ್ಕಾಕತ್ತಿದ್ರು. ಅದು ಹೆಂಗ್ಯಾಂಗ ಹೊಲಸು ಹೊಂಟತ್ರಿ. ಆ ಹೆಣ್ಮಗಳಿಗೆ ಬುದ್ಧಿ ಬರಾಕತ್ತಿರಿ ಅವ್ರು. ಇಲ್ಲಿ ಹೆಂಗೆ ಹೊಲಸು ಹೊಂಟತಿ, ಆ ಹೆಣ್ಮಗಳ ಪಾಪ ಹೊಂಟತಿ, ನಾಶ ಆಗಕತ್ತಿ. ಆವಾಗ ಆಕೆ ಅಂದು, ಒಬ್ಬ ಮಹಾತ್ಮ ನನ್ನ ಮನೆ ಮುಂದೆ ಬಂದು ನಿಂತಿದ್ದ, ಒಂದು ರೊಟ್ಟಿಯರ ಕೊಡಬಹುದಾಗಿತ್ತು, ಒಂದು ಮುಟ್ಟಿ ಜೋಳಾರ ಕೊಡಬಹುದಾಗಿತ್ತು, ಹೋಗಲಿ ಒಂದು 10 ರೂಪಾಯಿ ದಕ್ಷಿಣಾರ ಕೊಡಬೇಕಾಗಿತ್ತು. ನಾ ಎಂಥ ಮೂರ್ಖಳದೀನಿ, ಮಣ್ಣಿನ ಅರಿಬಿ ಒಗದ್ನಿ ಅಂತ ಆಕೆಗೆ ಪಾಪದ ಪ್ರಜ್ಞಾ ಬಂತ್ರಿ. ಪಾಪದ ಪ್ರಜ್ಞಾ ಬಂತು. ಅವ ತಿಕ್ಕಿ ಸ್ವಚ್ಛ ಮಾಡಿದ್ರಿ, ನಿರ್ಮಲ ಮಾಡಿ ಸ್ವಚ್ಛ ಮಾಡಿ ಅದನ್ನು ಬಿಸಿಲಿಗೆ ಹಾಕಿದ. ಒಣಗಿತ್ರಿ. ಅದು ಒಣಗಿತಿ. ಸಂಜೆ 6 ಗಂಟೆ ಆಯಿತು. 6 ಗಂಟೆ ಆಯ್ತು, ಇನ್ನು ಎಲ್ಲಿ ಮಲಗುವುದು ಅಂತೇಳಿ ಇಂಥ ಒಂದು ಗ್ರಾಮ ದೇವಿಯ ಗುಡಿ ಒಳಗೆ ಬಂದು ಮಲ್ಕೊಂಡ. ಅವಾಗ ಇನ್ನೂ ಕರೆಂಟ್ ಇದ್ದಿದ್ದಿಲ್ಲಲ್ಲ. ಏನು ಮಾಡಿದ ಅಂದ್ರೆ ದೇವಿಯ ಮುಂದೆ ದೀಪ ಹಚ್ಚಿ ಹೋಗಿದ್ರು. ಆ ಬತ್ತಿ ಏನಾಗಿತ್ತು ಅಂದ್ರೆ ಸುಟ್ಕೊಂತ ಬಂದು ದೀಪ ಆರಾಕತ್ತಿತ್ರಿ. ಇನ್ನ ಎಣ್ಣಿತ್ತು, ದೀಪ ಆರಾಕತ್ತಿತ್ತು. ಏನು ಮಾಡಿದ್ರು ನಾಗಲಿಂಗೇಶ್ವರರು ಕತ್ಲಕತ್ತಂತೇಳಿ ಅರಿವಿ ಕೊಟ್ಟಿದ್ಲಲ್ಲ ಅಜ್ಜಿ, ಅದನ್ನ ಒಂದಿಷ್ಟು ದಂಡಿ ಒಂದಿಷ್ಟು ಚೋಟ್ ಹರಿದ ಅದನ್ನು ಬತ್ತಿಗತೆ ಹೊಸದು ಅದನ್ನ ಪಂಕ್ತಿ ಒಳಗೆ ಹಾಕಿ ಅದನ್ನು ಹಚ್ಚಿದ್ರಿ. ಆ ಬತ್ತಿ ಹೋತು. ಈ ಅಜ್ಜಿಯ ಬತ್ತಿ ಆಯ್ತ್ರಿ, ಉರಿಯಾಕತ್ತಿ. ಏನು ಆ ಬತ್ತಿ ಉರಿಯಾಕತ್ತಿ ರಾತ್ರಿ 12 ಗಂಟೆ ಆಯಿತು. 1 ಗಂಟೆ ಆಯಿತು. ನಾಗಲಿಂಗೇಶ್ವರರು ಚಳಿಗಾಲ, ನವಂಬರ್ ಡಿಸೆಂಬರ್ ಚಳಿಗಾಲ, ಮೊದಲೇ ಬಟ್ಟಿ ಇಲ್ಲ, ಒಂದು ಕೌಪಿನ ಒಂದು ಹೆಗಲ ಮೇಲೆ ಹಾಕ್ಕೊಂಡಿದ್ರು. ನಡಗಾಕತ್ತಿದ್ರು, ಗದ ನಡಗಾಕತ್ತಿದ್ರು. ತಂಡಿ ಹತ್ತಿದ ತಕ್ಷಣ ದೇವಿ ನೋಡ್ತಾ ಇದ್ದಾಳ.
ನನಗೆ ದಿನ ಭಾಳ ಆದ್ರೆ 9-10 ಹೊಡೆದ ದೀಪ ಹೋಗಿ ಬಿಡುತ್ತಿತ್ತು. ಇವತ್ತು ಬೆಳತನ ನನ್ನ ಮುಂದೆ ದೀಪ ಹಚ್ಚಾನ ಇವ ಮಹಾತ್ಮ ಅಂತ ತಿಳ್ಕೊಂಡು ದೇವಿ ಏನು ಮಾಡಿದ್ಲು ಅಂದ್ರೆ ಬಂಗಾರದ ಎಳೆಗಳುಳ್ಳಂಥ ಒಂದು ಚಾದರ್ ರೀ. ದೇವರ ಚಾದರ್ ಹೆಂಗಿರ್ಬೇಕ್ರಿ, ನಿಮ್ಮ ಚಾದರನ 3 ಸಂಜಿಲೆ ಹೊತ್ಕೊಂಡ್ರೆ ಬೆಳಗಾಗುತ್ತಾನ ಎಚ್ಚರಾಗಂಗಿಲ್ಲ ಅಂಥವಿರ್ತಾವ ರಗ್ಗ ಚಾದರ. ದೇವಿ ಬಂಗಾರದ ಎಳೆಗಳಿಂದ ಮಿಶ್ರಿತವಾಗಿರುವಂಥ ಒಂದು ಚಾದರ ತಂದ ನಾಗಲಿಂಗೇಶ್ವರರಿಗೆ ಹಿಂಗೆ ಹೊಚ್ಚಾಕ ಬಂದಡ್ರಿ. ಹೊಚ್ಚಾಕ ಬಂದ ತಕ್ಷಣ ನಾಗಲಿಂಗೇಶ್ವರರಂತಾರ, ನೀ ಯಾರು ಅಂತ ಕೇಳಿದರು. ನಾ ಯಾವ ಗುಡಿ ಒಳಗೆ ಮಲ್ಕೊಂಡಿಯಲ್ಲಪ್ಪ, ದೇವಿ ಅದೀನಿ, ಗ್ರಾಮ ದೇವಿ ಅದೀನಿ ನಾನು, ನನಗ್ಯಾಕೆ ಇದನ್ನು ಹೊಚ್ಚಾಕ ಬಂದಿ ಅಂತ ಕೇಳಿದ್ರು ಅವ್ರು. ಆವಾಗ ನನಗೆ ದೀಪ ಆರಿ ಹೊಕ್ಕಿತ್ತು, ಒಂದಿಷ್ಟು ಬಟ್ಟಿಯನ್ನು ಹರಿದು ಹಾಕಿ ನನ್ನ ಮುಂದೆ ಬೆಳಕು ಮಾಡಿಯಪ್ಪ, ಅದಕ್ಕೆ ನಿನಗೆ ಉಪಕಾರ ಮಾಡಕ್ಕೆ ಬಂದೀನಿ, ಇದು ನಿನಗೆ ಹೊಕ್ಕಿನಿ ಅಂದಗಡೆ ನಾಗಲಿಂಗೇಶ್ವರರು ಅಂದ್ರಂತ, ನಿನಗೆ ಬುದ್ಧರ ಅದ ಇಲ್ಲವಾ ತಾಯಿ ಅಂದ. ಯಾರಿಗ್ರಿ? ದ್ಯಾಮವ್ವ ತಾಯಿಗೆ, ಗ್ರಾಮ ದೇವಿಗೆ, ಕಾಳಿಕಾ ರೂಪವನ್ನು ಹೊತ್ತಿರತಕ್ಕಂಥ ದೇವಿಗೆ ಅಂತಾನೆ. ಯಾಕೋ ಅಂದ ತಕ್ಷಣ ಆ ಅರಿವಿ ಯಾರು ಕೊಟ್ಟಾರ ಗೊತ್ತೈತಿಲ್ಲ ನಿನಗ ಅಂದ. ಯಾರು ಕೊಟ್ಟಾರ ಅಂದಗಡೆ, ಹೋಗು, ಯಾರಿಗೂ ಏನನ್ನು ಕೊಡಲಾರದಂಥ ಒಬ್ಬ ಜಿಪುನ ಹೆಣ್ಮಗಳು ನನ್ನ ಜೋಳಿಗೆ ಒಳಗೆ ಒಗದಾಳ, ನೀ ಏನಾದರೂ ಕೊಡುವುದಿತ್ತಂದ್ರೆ ನನಗೆ ಬೇಡ, ಆ ಹೆಣ್ಮಗಳಿಗೆ ಒಯ್ದು ಕೊಡು ಅಂದ ತಕ್ಷಣ ರಾತ್ರಿ 1 ಗಂಟೆಗೆ ಶ್ರೀದೇವಿ ಗುಡಿಯಿಂದ ಬಿಟ್ಟು ಮಣಿ ಒಳಗೆ ಹೋಗಿ ಆ ಅಜ್ಜಿ ಏನು ಅದು ತಂಡ್ಯಾಗ ನಡಗಾಕತ್ತಿತ್ತಂತ ಆಕಿಗೆ ಹೋಗಿ ಚಾದಾರ ಹೊಚ್ಚಿದಳ್ರಿ. ಎಂಥ ಚಾದಾರ? ಬಂಗಾರದ ಎಳೆಗಳಿಂದ ಮಿಶ್ರಣವಾಗಿರುವಂಥ ಚಾದಾರ ಹೊಚ್ಚಿದ ತಕ್ಷಣ ಅಜ್ಜಿಗೆ ಎಚ್ಚರ ಆಯ್ತ್ರಿ. ಯಾರು ನೀನು ಅಂದಗಳನ್ನ, ಈ ಊರೊಳಗಿರುವಂಥ ದೇವಿ, ಯಾಕೆ ನನಗೆ ಯಾಕೆ ಇದನ್ನು ಹೊಚ್ಚಾಕತ್ತಿ ಅಂದ ತಕ್ಷಣ ಹೇಳ್ತಾ ಇದ್ದಾಳ ಆ ದೇವಿ, ನೀನು ಬಟ್ಟಿಯನ್ನು ಒಗೆದಿದ್ದಿ ಅಂತ ಒಬ್ಬ ಮಹಾತ್ಮನಿಗೆ, ನಾಗಲಿಂಗಗ, ಅವ ಅದನ್ನು ತಂದು ನನ್ನ ಮುಂದೆ ದೀಪ ಹಚ್ಚಾನ, ಅದಕ್ಕೆ ನನಗೆ ಬೇಡ, ಆ ಏನು ಬಟ್ಟಿ ದಾನ ಕೊಟ್ಟಾಳಲ್ಲ ಅವಳಿಗೆ ಒಯ್ದು ಕೊಡ ಅಂದಾನ, ಈ ಪುಣ್ಯ ನಿನಗೆ ಬರ್ತದ ತಗೋ ಅಂತ ಬಂಗಾರದ ಚಾದಾರವನ್ನು ಆ ಹೆಣ್ಮಗಳಿಗೆ, ಜಿಪುನ ಹೆಣ್ಮಗಳಿಗೆ ಹೊಚ್ಚಿದಳು ಅಂತ ಬರ್ತದ. ಆವಾಗ ಆಶ್ಚರ್ಯ ಆಗ್ತದ ಹೆಣ್ಮಗಳಿಗೆ. ಅಲ್ಲ, ನಾನು ಬೇಡವಾಗಿರುವಂತಹ ಸುಣ್ಣ ಈ ಮಣ್ಣು ಸಾರಿಸಿದ ಬಟ್ಟಿ ಒಗೆದ್ರೆ ದೇವರು ನನಗಿಷ್ಟು ಕೃಪಾ ಮಾಡ್ಯಾನ. ಪ್ರತಿ ವರ್ಷ ನಡೆಯುವಂಥ ಸಾಧುಗಳು, ಸಂತರು, ಮಹಾತ್ಮರು ನಡೆಸುವ ಕೀರ್ತನ, ದೇವಿಯ ಆರಾಧನೆ, ಶಾಸ್ತ್ರ ಪುರಾಣಗಳ ನಡೆದಲ್ಲಿ ನಾ ಏನಾದರೂ ಕೊಟ್ರೆ ದೇವರು ನನ್ನ ಪ್ರಾಣ ಹೋಗುವವರೆಗೂ ನನ್ನನ್ನು ಮೃಷ್ಟಾನ್ನ ಭೋಜನನು ಕೊಡ್ತಾನ, ಸಂಪತ್ತನ್ನು ಕೊಡ್ತಾಳ ತಾಯಿ ಅಂತೇಳಿ ಅಂದಿನಿಂದ ಏನಾದ್ಲಂದ್ರೆ ಅವಳು ಕೂಡ ಶ್ರೀದೇವಿಯ ಭಕ್ತಳಾಗಿ ಹೋದಳು ಅಂತೇಳಿ ಒಂದು ಕತೆ ಬರ್ತದ. ಆದ ಕಾರಣ ನಾವು ಎಲ್ಲರೂ ತಿಳ್ಕೋಬೇಕ್ರಿ. ಈಗ